ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೇಹ. ಆತ್ಮಜ್ಞಾನ, ಆಧ್ಯಾತ್ಮ, ಕುಂಡಲಿನಿ ಶಕ್ತಿ ಸಿದ್ಧಿಕ್ರಿಯೆ ಇದೆಲ್ಲರ ಬಗ್ಗೆ ಮಾತನಾಡಲು ನಮ್ಮೊಂದಿಗಿದ್ದಾರೆ 6000ಕ್ಕೂ ಹೆಚ್ಚು ನವಯುಗದ ಧ್ಯಾನಗಳನ್ನು ಸೃಷ್ಟಿಸಿರುವ ಪ್ರಪಂಚದ ಮೊದಲ ಹಾಗೂ ಏಕೈಕ ಆಧ್ಯಾತ್ಮ ಗುರು ಭಗವಾನ್ ಶ್ರೀ ಪ್ರಸನ್ನ ಗುರುಜಿಯವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ. ನಮಸ್ಕಾರ. ಜನಶ್ರೀ ವಾಹಿನಿಯ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು. ಆತ್ಮಜ್ಞಾನ ದರ್ಪಣದಲ್ಲಿ ಇವತ್ತೇನ್ ಸ್ಟೋರಿ ತಂದಿದ್ದಾರೆ ಗುರುಗಳು ಅಂದ್ರ, ನಾನು ಸ್ಟೋರಿ ತಂದಿಲ್ಲ. ನಿನ್ನೆ ಎಲ್ಲ ಮೊನ್ನೆ ಯಾರೋ ಫೋನ್ ಮಾಡಿದ್ರು, ಅದನ್ನ ನಮ್ಮ ಅನುಯಾಯಿಗಳು ತಂದು ತೋರಿಸಿದ್ರು. ರೆಕಾರ್ಡಿಂಗ್ ನ ಈ ತರ ಮಾಡಿದ್ದಾರೆ ಗುರುಗಳೇ, ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು. ಯೂಶಲಿ ನಾನು ಆತರ ಫೋನ್ ಕಾಲ್ಗಳನ್ನ ತಗೊಳಲ್ಲ, ರೆಕಾರ್ಡಿಂಗ್ಸ್ ಕೇಳಲ್ಲ. ಇವ್ರು ತಂದು ಕೊಟ್ರು, ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅವ್ರು ಮಾಡಿರೋದನ್ನ ರೆಕಾರ್ಡಿಂಗು, ನಿಮ್ ಬಗ್ಗೆ ಏನೋ ಹೇಳಿದಾರೆ ಕೇಳಿ ಅಂತ. ನಂಗೆ ಭಯ ಆಗೋಯ್ತು. ಏನಪ್ಪಾ ಭಯ ಅಂದ್ರೆ, ಎಲ್ಲಿ ಯಾರ ಬೈದ್ ಬಿಡ್ತಾರೋ, ನಾವಿಲ್ಲಿ ಟಿವಿಲಿ ಕುತ್ಕೊಂಡು ಎಲ್ರಿಗೂ ಬುದ್ಧಿ ಹೇಳ್ತಾ ಇದೀವಿ, ನಮ್ಗೆ ಬುದ್ಧಿ ಹೇಳೋದಕ್ಕೆ ಎಷ್ಟು ಜನ ಕಾಯ್ತಾ ಇದಾರೋ ಗೊತ್ತಿಲ್ಲಪ್ಪ. ಆಯ್ತು ಆನ್ ಮಾಡ್ರಪ್ಪ ನೋಡೋಣ ಅಂತಂದೆ. ಆನ್ ಮಾಡಿದ್ರು ಫೋನ್ ರೆಕಾರ್ಡಿಂಗ್ ನ. ಅದನ್ನ ಕೇಳಿ ಒಂದು ಕ್ಷಣ ನಾನು ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ನಾನು ಮಾಡ್ತಾ ಇರೋ ಸರಿನಾ ತಪ್ಪಾ ಅನ್ನುವಂತಹ ಯೋಚನೆ ಆಗೋಯ್ತು. ಏನ್ ರೆಕಾರ್ಡಿಂಗ್ ಅಂತೀರಾ? ಏನು ಇಲ್ಲ, ಯಾರೋ ಒಬ್ಬ ಮಧ್ಯವಯಸ್ಕ ಹುಡುಗ, ಒಂದ್ 28-30 ವರ್ಷ ಇರ್ಬೋದು, ಫೋನ್ ಮಾಡಿದ್ದಾನೆ. ಗುರೂಜಿಯವ್ರ ಹತ್ರ ಮಾತಾಡ್ಲೇಬೇಕು, ಅವರ ದರ್ಶನ ಪಡಿಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಅದೆಲ್ಲರೂ ಮಾಡೋಂತ ಕೆಲಸನೇ ಅಂತೇಳಿ ನಾವು ಓಕೆ ಅಂತ ಹೇಳಿದಾರೆ ಹುಡುಗರು. ಅದಾದ ನಂತರ ಯಾಕೆ ಅಂತ ಕೇಳಿದಾಗ ಅವ್ನು ಹೇಳಿರುವಂತ ಮಾತನ್ನ ನೀವು ಕೇಳಿದ್ರೆ ಅರ್ಥ ಆಗುತ್ತೆ. ಅವನೇನ್ ಮಾಡಿದಾನೆ ಅಂದ್ರೆ, ನಮ್ಮ ಕಾರ್ಯಕ್ರಮವನ್ನ ಫಾಲೋ ಮಾಡ್ತಾ ಇದ್ದಾನೆ. ಯೂಟ್ಯೂಬ್ ನಲ್ಲಿ ಇರ್ಬೋದು, ಬೇರೆ ವಾಹಿನಿಗಳಿರ್ಬೋದು, ಎಲ್ಲ ಕಡೆ ಎಲ್ಲ ಫಾಲೋ ಮಾಡ್ತಾ ಇದ್ದಾನೆ ನಮ್ಮನ್ನ ಪ್ರತಿಯೊಂದು ದಿನಾನು. ಆಮೇಲೆ ಏನ್ ಮಾಡಿದಾನೆ ಅಂದ್ರೆ, ನಾವು ಎಷ್ಟೊಂದು ಏನಂತಾರೆ ಆತ್ಮಜ್ಞಾನ ರಹಸ್ಯಗಳ ಭಂಡಾರ ಅಂದಾಗ ಏನಾಗುತ್ತೆ, ಎಲ್ಲೋ ಒಂದು ಪಾಯಿಂಟ್ಗಳಲ್ಲಿ ಟಿಪ್ಸ್ ಅಂತ ಕೊಡ್ತೀವಿ. ಅಂದ್ರೆ ಜೀವನ ಮಾಡೋದಕ್ಕೆ ಬೇಕಾಗಿರುವಂತ ಸಣ್ಣ ಟಿಪ್ಸ್. ಅದನ್ನ ನೀವು ಯಾವಾಗ ನೀವು ಅಲರ್ಟ್ ಆಗಿರ್ತೀರೋ ಆಗಷ್ಟೇ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಈ ಕಿವಿಯಿಂದ ಕೇಳ್ತೀರಾ, ಈ ಕಿವಿಯಿಂದ ಬಿಟ್ಬಿಡ್ತೀರಾ. ಅವನು ಆತರ ಮಾಡಿಲ್ಲ, ಸುಮ್ನೆ ಕುತ್ಕೊಂಡು ಕೇಳ್ತಾ ಇದ್ದಾರೆ. ಏನ್ ಟಿಪ್ಸ್ ಕೊಡ್ತಾರೆ ಅಂತ. ಎಲ್ಲೋ ಒಂದು ಟಿಪ್ಸ್ ಕೊಟ್ಟಿದೆ. ಏನಂತ, ನೀವು ಮಲ್ಗೋವಾಗ 3ನೇ ಕಣ್ಣಿನ ಮೇಲೆ ವ್ಯಾಸ್ಲಿನ್ ಹಚ್ಕೊಂಡು ಒಂದು ಗಂಧ ತೆಗೆದುಕೊಂಡು ಮಲ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಅರಿವಿಲ್ಲದಂತೆಯೇ ನಿಮ್ಮ 3ನೇ ಕಣ್ಣು ಅಥವಾ ನಿಮ್ಮ ಆಜ್ಞಾ ಚಕ್ರ ಜಾಗೃತವಾಗುತ್ತೆ. ಯಾವಾಗ ಆಜ್ಞಾ ಚಕ್ರ ಜಾಗೃತವಾಗುತ್ತೋ, ನಿಮ್ಮ ಇಡೀ ಲೋಕದಲ್ಲಿ ನಿಮ್ಮ ಬಗ್ಗೆ ಯಾರು ಏನೇ ಮಾತಾಡಿದ್ರು ಕೂಡ ನಿಮಗೆ ಕೇಳುತ್ತೆ. ಮುಂದೆ ಆಗುವಂತಹ ಏನೇ ಘಟನೆಗಳು ಮುಂಚಿತವಾಗಿಯೇ ನಿಮಗೆ ತಿಳಿಯುತ್ತೆ. ಯಾವಾಗ ನಿಮ್ಮ ಆತ್ಮಕ್ಕೆ ಎಲ್ಲವೂ ತಿಳಿಯುತ್ತೋ, ಆತ್ಮ ಸನ್ನದ್ಧವಾಗುತ್ತೆ ಅದನ್ನ ಬೇಟೆಯಾಡ್ಲಿಕ್ಕೆ, ಭೇಟಿ ಮಾಡ್ಲಿಕ್ಕೆ, ಅದರಿಂದ ಹೊರಗಡೆ ಬರಲಿಕ್ಕೆ ಅಂತ ಹೇಳಿದಾಗ ಅವನು ಅದೇ ತರ ಮಾಡಿದ್ದಾನೆ. ಏನಾಗಿದೆ, ಕೆಲವು ದಿನಗಳ ನಂತರ ಅವನಿಗೆ ಅರಿವಿಲ್ಲದಂತೆಯೇ ನಮ್ಮಲ್ಲಿರುವಂತಹ ಒಂದು ಏನಂತಾರೆ ಜ್ಞಾನ ಇರ್ಬೋದು, ಅಥವಾ ನಮ್ಮ ತತ್ವ ಇರ್ಬೋದು, ಅಥವಾ ನಾವು ಹೇಳ್ತಾ ಇರೋ ಮಾತುಗಳಲ್ಲಿರ್ಬೋದು, ಅದೆಲ್ಲ ಅವನ ಮೇಲೆ ಇಂಪ್ರಿಂಟ್ ಆಗ್ಬಿಟ್ಟಿದೆ. ಅವನು ಗೊತ್ತಿಲ್ದಿರಾನೆ ಅವನು ನಮ್ಮಲ್ಲಿರುವಂತಹ ಜ್ಞಾನವನ್ನ ಯಾವಾಗ ಪರಿಪಕ್ವವಾಗಿ ಹೊರಗಡೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದನೋ, ಅವನಲ್ಲಿ ತುಂಬಾ ಬದಲಾವಣೆ ಆಗ್ಬಿಟ್ಟಿದೆ. ಯಾವ ತರ ಬದಲಾವಣೆ ಅಂದ್ರೆ, ಬಿಸ್ನೆಸ್ ಅಲ್ಲಿ ಪಾಸಿಟಿವ್ ರಿಸಲ್ಟ್ಸ್, ಯಾರ ಹತ್ರ ಮಾತಾಡಿದ್ರು ಕಾನ್ಫಿಡೆನ್ಸ್, ಏನೇ ಮಾಡಿದ್ರು ನನ್ಗೆಲ್ಲ ಸಿಗುತ್ತೆ, ನನ್ಗೆ ಯಾವ್ದು ಭಯ ಇಲ್ಲ. ಜೀವನದಲ್ಲಿ ನಾನು ಮಾಡ್ತಾ ಇರೋ ಸರಿಯಾಗಿರ್ಬೇಕಂದ್ರೆ ನಾನು ಯಾತಕ್ಕೋಸ್ಕರ ಭಯ ಪಡ್ಬೇಕು, ಯಾರಿಗೋಸ್ಕರ ಭಯ ಪಡ್ಬೇಕು ಅಂತ ಮಾಡ್ತಾ ಇದ್ದಾನೆ. ಮಾಡ್ತಾ ಏನಾಗಿದೆ, ಇದು ಕೆಲವೇ ದಿನಗಳಲ್ಲಿ ಆಗಿರುವಂತ ಘಟನೆ. ಏನಾಗಿದೆ ಅಂದ್ರೆ, ಅವ್ರ ಮನೇಲಿರೋ ತಂದೆ ತಾಯಿ ಇರ್ಬೋದು, ಅವರ ಸ್ನೇಹಿತರಿರ್ಬೋದು, ಸಂಬಂಧಿಕರಿರ್ಬೋದು, ಅವ್ರಿಗೆಲ್ಲ ಯೋಚನೆ ಆಗ್ಬಿಟ್ಟಿದೆ. ಇವನೇನಪ್ಪ, ಇವನು ಮೊದಲು ಪೆದ್ದನ್ ತರ ಇದ್ದ, ಈಗ ನೋಡಿದ್ರೆ ಎಲ್ಲವನ್ನೂ ಮಾತಾಡುವಂತ ಸಿದ್ಧನ್ ತರ ಆಗ್ಬಿಟ್ಟವನಲ್ಲ, ಏನ್ ಇವನಲ್ಲಿ ಮಹಿಮೆ ಅಂತ ಕೇಳಿದ್ದಾರೆ. ಏನೋ ಮಾಡ್ತಾ ಇದೀಯಾ, ಏನೋ ಆಗಿದ್ಯಾ ನೀನು, ಯಾರ್ದೋ ಒಂದು ಪರಿಣಾಮ ಬೀರ್ತಾ ಇದೆ ಅಂದಾಗ ಇವನು ನನಗೆಲ್ಲ ಬಂದ್ಬಿಟ್ಟಿದೆ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದಾನೆ. ಅವರೆಲ್ಲ ಬೈಯಕ್ ಸ್ಟಾರ್ಟ್ ಮಾಡಿದ್ದಾರೆ. ಕೊನೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇನ್ನು ಸ್ವಲ್ಪ ದಿನ ನೀನ್ ಹಿಂಗೆ ಮಾಡ್ತಾ ಇದ್ರೆ ಹುಚ್ಚ ಆಗ್ಬಿಡ್ತೀಯ ಅಂತ ಹೇಳ್ಬಿಟ್ಟಿದ್ದಾರೆ. ಅವಾಗ ಅವನಿಗೆ ಭಯ ಆಗ್ಬಿಟ್ಟಿದೆ. ಏನಪ್ಪಾ ಇದು, ಜನ ನೋಡಿದ್ರೆ ನಾನು ಮಾಡ್ತಾ ಇರೋ ಸರಿ ಇಲ್ಲ, ತಪ್ಪು, ಹುಚ್ಚ ಆಗ್ಬಿಡ್ತೀಯ ಅಂತ ಇದ್ದಾರೆ. ಆದ್ರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ನಾನು ಮಾಡ್ತಾ ಇರೋದೆಲ್ಲ ಸಕ್ಸಸ್ ಆಗ್ತಾ ಇದೆ, ಏನೇ ಮಾಡಿದ್ರು ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಇದೆ. ಆದ್ರೆ ಇಲ್ಲಿ ನೋಡಿದ್ರೆ ಈ ತರ ಆಗ್ತಾ ಇದೆಯಲ್ಲ ಅಂತ ಅವನಿಗೆ ಭಯ ಆಗ್ಬಿಟ್ಟಿದೆ. ದ್ವಂದ್ವ ಅಂದ್ರೆ, ಹೊರಗಡೆಯವ್ರನ್ನ ನಂಬೋದಾ, ನನ್ನ ನಂಬೋದಾ, ಅಥವಾ ಅವನನ್ನೇ ನಂಬೋದಾ ಅನ್ನುವಂತಹ ಒಂದು ಪ್ರಶ್ನೆ ಉದ್ಭವ ಆಗ್ಬಿಟ್ಟಿದೆ. ಯಾವಾಗ ದ್ವಂದ್ವ ಬರುತ್ತೋ ಆಗ ನಿಮ್ ನಿಜವಾದ ಒಂದು ಆತ್ಮಜ್ಞಾನ ಬೆಳೆಯುತ್ತೆ ಅಂತ ಹೇಳ್ತೀವಿ. ದ್ವಂದ್ವನೇ ಇಲ್ದೇ ಇರುವಂತ ಜೀವನ ಏನ್ ಜೀವನ, ಸತ್ತಂತೆ ನಾವು ಜೀವನ ಮಾಡ್ತಾ ಇರ್ತೀವಿ. ಜಾಂಬೀಸ್ ಅಂತೀವಿ. ಏನು ಜಾಂಬೀಸ್ ಅಂದ್ರೆ, ಬೆಳಿಗ್ಗೆ ಎದ್ದೇಳ್ತೀವಿ, ಕೆಲಸ ಮಾಡ್ತೀವಿ, ಕಾರ್ ಡ್ರೈವಿಂಗ್ ಮಾಡ್ತೀವಿ, ಎಲ್ಲ ಹೋಗ್ತೀವಿ ಬರ್ತೀವಿ, ಸತ್ತಿರೋರ್ ತರ ಕೆಲಸ ಮಾಡ್ತಾ ಇರ್ತೀವಿ. ಜೀವಂತವಾಗಿ ಕಾಣ್ತಾರೆ ಎಲ್ಲಾರ್ಗು, ಆದ್ರೆ ರೋಬೋಟ್ ತರ ಆಗ್ಬಿಟ್ಟಿರ್ತೀವಿ, ಜೀವಂತವಾಗಿರುವಂತಹ ಒಂದು ರೋಬೋಟ್ ತರ.
ಇವಾಗ ಯಾವಾಗ ಕನ್ಫ್ಯೂಷನ್ ಬರುತ್ತೋ ರೋಬೋಟ್ಗೆ ಕನ್ಫ್ಯೂಷನ್ ಬರಲ್ಲ. ಇವು ಕಮ್ ಹಿಯರ್ ಅಂದ್ರೆ ಬರುತ್ತೆ, ಇವು ಗೋ ದೇರ್ ಅಂದ್ರೆ ಹೋಗುತ್ತೆ. ಆದ್ರೆ ನಮ್ಗೆ ಕನ್ಫ್ಯೂಷನ್ ಬರುತ್ತೆ. ನೀನ್ ಬಾ ಅಂದ್ರೆ ಯಾಕೆ ಬರಬೇಕು, ಹೋಗು ಅಂದ್ರೆ ಯಾಕೆ ಹೋಗ್ಬೇಕು ಅನ್ನುವಂತಹ ನಿಜವಾದ ಡಿಸ್ಕ್ರಿಮಿನೇಟರಿ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಡಿಸ್ಕ್ರಿಮಿನೇಟ್ ಮಾಡುವಂತಹ ಒಂದು ನಿಜವಾದ ತತ್ವ ನಮ್ಮಲ್ಲಿ ಇರೋದ್ರಿಂದ ಕನ್ಫ್ಯೂಷನ್ ಅರೈಸ್ ಆಗುತ್ತೆ. ಯಾವಾಗ ಅರೈಸ್ ಆಗುತ್ತೋ ಅಲ್ಲಿ ನಿಜವಾದ ಕ್ಲಾರಿಟಿ ಬರುತ್ತೆ. ಕನ್ಫ್ಯೂಷನ್ ಇಲ್ದಿರುವಂತ ಜೀವನ ಅಲ್ಲ. ಈ ಮನುಷ್ಯನಿಗೂ ಈಗ ಕನ್ಫ್ಯೂಷನ್ ಬಂದ್ಬಿಟ್ಟಿದೆ, ಅವ್ನ್ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು ಅಂತ. ಅದಕ್ಕೋಸ್ಕರ ಫೋನ್ ಮಾಡಿದ್ದಾನೆ. ಆ ನಂತರ ನಮ್ಮ ಅನುಯಾಯಿ ಕೇಳಿದ್ರು, ಅವ್ರಿಗೂ ಕನ್ಫ್ಯೂಷನ್, ಅವ್ರ ಹತ್ರ ಬಂದ್ಬಿಟ್ಟಿದೆ ಕರೆ. ಈಗ ಅವ್ನ್ ಕೇಳ್ತಾ ಇದ್ದಾನೆ, ಈ ತರ ಪರಿಸ್ಥಿತಿ ಉದ್ಭವ ಆಗ್ಬಿಟ್ಟಿದೆ, ನಮ್ಮ ಮನೇಲಿರೋರು ನನ್ನ ನಂಬ್ತಾ ಇಲ್ಲ, ನನ್ನ ಸ್ನೇಹಿತರು ನನ್ನ ನಂಬ್ತಾ ಇಲ್ಲ, ಎಲ್ಲಾರ್ಗು ನಾನು ಏನೋ ಚೇಂಜ್ ಆಗ್ಬಿಟ್ಟಿದ್ದೀನಿ, ಏನೋ ಮಾಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಾನು ಹೋಗ್ಬಿಟ್ರೆ ಹುಚ್ಚ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಇದು ಗುರುಗಳ ಮಾತು ಕೇಳ್ಕೊಂಡು ಹುಚ್ಚ ಆಗ್ಬಿಡ್ತೀನ ಅಂತ ಭಯ ಬೇರೆ ಆಗ್ಬಿಟ್ಟಿದೆ. ಅವ್ನ್ ಕೇಳಿದಾನೆ ನಮ್ಮ ಅನುಯಾಯಿಗಳಿಗೆ ಏನ್ ಮಾಡ್ಬೇಕು ಅಂತ. ನಮ್ಮ ಅನುಯಾಯಿಗಳಿಗೂ ಸ್ವಲ್ಪ ಏನಾರ ಡೌಟ್ ಆಗ್ಬಿಟ್ಟು ಏನಪ್ಪಾ ನಾವು ಉತ್ತರ ಕೊಡೋದು ಅಂತ ಹೇಳಿ ನಂತಾಗ ತಗೊಂಡ್ಬಂದ್ರು. ಅದನ್ನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಮೇಲೆ ನಾವು ನಮ್ಗೆ ಏನ್ ಹೇಳಿದ್ವಿ ಬೇರೆ ವಿಷಯ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನು ಸ್ವಲ್ಪ ದಿನಗಳಲ್ಲಿ ನೀವು ಕೂಡ ಪರಿಪಕ್ವವಾಗಿ ಆತ್ಮಜ್ಞಾನಿಗಳಾಗಿ ನಿರ್ಭಯದಿಂದ ನಿರ್ಭೀತಿಯಿಂದ ನಿಮ್ಗೆ ಏನ್ ಸರಿ ಅನ್ಸುತ್ತೋ ಮಾಡುವಂತಹ ಕೆಲಸದಲ್ಲಿ ಮುನ್ನುಗ್ತೀರಾ. ಯಾವಾಗ ಮುನ್ನುಗ್ತಿರೋ ಕಾಲ್ ಎಳೆಯುವಂತ ಜನ ನಿಮ್ಮ ಪಕ್ಕ ಇರ್ತಾರೆ. ಯಾಕೆ ಕಾಲ್ ಎಳಿತಾರೆ? ಯಾಕೆಂದ್ರೆ ಅವ್ರಿಗೆ ಶಕ್ತಿ ಇರೋದಿಲ್ಲ, ಧೈರ್ಯ ಇರೋದಿಲ್ಲ, ಸತ್ಯ ಇರೋದಿಲ್ಲ, ಮತ್ತೆ ಜ್ಞಾನ ಇರೋದಿಲ್ಲ. ನಿಮ್ಗೆಲ್ಲವೂ ಒಂದೇ ಸತಿ ಬಂದಾಗ ಏನಾಗುತ್ತೆ, ಅವರಲ್ಲಿ ಭಯ ಆಗುತ್ತೆ. ಯಾವಾಗ ಭಯ ಆಗುತ್ತೋ ನಿಮ್ಮನ್ನ ಅವ್ರ ಕಡೆ ಹೇಳ್ಕೊಂತಾರೆ. ಅವ್ರ ತರ ನೀವಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಿಮ್ಮ ಕಾಲನ್ನು ಎಳಿತಾರೆ. ಅದಕ್ಕೆ ನಾವಿಲ್ಲಿ ಇವತ್ತು ನಿಮ್ಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ಆ ಇನ್ಸಿಡೆಂಟ್ ಅನ್ನ ತಗೊಂಡು, ಆ ಸಿಚುವೇಶನ್ ಅನ್ನು ತಗೊಂಡು, ಆ ಮನುಷ್ಯನ ಒಂದು ನಿಜವಾದ ಏನಂತಾರೆ ಅವನು ಸುತ್ತ ನಡೀತಾ ಇರುವಂತಹ ಒಂದು ಆ ಘಟನೆಯನ್ನ ತಗೊಂಡು ನಿಮ್ಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ನಿಮ್ಗೂ ಕೂಡ ಈ ತರ ಆಗುತ್ತೆ ಮುಂದಿನ ದಿನಗಳಲ್ಲಿ. ನಾವು ನಿಮ್ಗೆ ಏನ್ ಹೇಳ್ತೀವಿ ಅಂದ್ರೆ, ಯಾರಿಗೂ ನೀವು ಬೆಳೀತಾ ಇರೋದನ್ನ ಹೇಳಕ್ ಹೋಗ್ಬೇಡಿ. ನೀವೇನೇ ಮಾಡ್ತಾ ಇದ್ರು ಕೂಡ ಯಾವ ತರ ಬೇಕೋ ಎಲ್ಲವನ್ನು ಮಾಡಿ, ಯಾರಿಗೆ ಯಾವ ತರ ಬೇಕೋ ಆ ತರದ ನಿಜವಾದ ಒಂದು ಜೀವನವನ್ನ ಮಾಡಿ. ನಾನು ಚೇಂಜ್ ಆದೆ ಅಂತ ಹೇಳ್ಕೊಳಕ್ ಹೋದ್ರೆ ಅಥವಾ ಏನೋ ಮಾಡ್ಲಿಕ್ಕೆ ಹೋದ್ರೆ ನಿಮ್ಮಲ್ಲಿ ತಪ್ಪು ಕಂಡು ಹಿಡಿತಾರೆ, ನಿಮ್ಮ ಕಾಲನ್ನ ಎಳಿತಾರೆ. ನಾವು ನಿಮ್ಗೆ ಹೇಳ್ತಾ ಇರೋದಿಷ್ಟೇ, ಅಂಟಿಲ್ ಅನ್ಲೆಸ್ ಯು ಗ್ರೋ ಡೋಂಟ್ ಟೆಲ್ ದೆಮ್ ದಟ್ ಯು ಆರ್ ಗ್ರೋಯಿಂಗ್ ಅಂತ. ಅಂದ್ರೆ ನೀವು ಬೆಳೆಯೋ ತನಕನೂ ನೀವು ಹೇಳಕ್ ಹೋಗ್ಬೇಡಿ ನಾನು ಬೆಳೀತಾ ಇದ್ದೀನಿ ಅಂತ. ಸೂರ್ಯ ಯಾವಾಗ ಬೆಳಿಗ್ಗೆ ಬತ್ತನೋ ಎಲ್ಲಾರ್ಗೂ ಗೊತ್ತಿರುತ್ತೆ ಸೂರ್ಯ ಬಂದಿದ್ದಾನೆ ಅಂತ. ಸೂರ್ಯ ಯಾರಿಗೂ ಹೇಳೋದಿಲ್ಲ ನಾನು 6 ಗಂಟೆ 10 ನಿಮಿಷಕ್ಕೆ 12 ಸೆಕೆಂಡ್ಗೆ ನಿಮ್ಮ ಮನೆ ಮುಂದೆ ಬರ್ತೀನಿ ಅಂತ ಯಾರಿಗೂ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಅವನ ಕೆಲಸ, ಅವನ ಕರ್ತವ್ಯ, ಅದನ್ನು ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ನೀವು ಕೂಡ ಅಷ್ಟೇ. ಒಬ್ಬ ಸಾಧಕ ಸಾಧನೆ ಮಾಡುವಂತಹ ಹಾದಿಯಲ್ಲಿ ಯಾರಿಗೂ ಹೇಳಬಾರದು ಸಾಧನೆ ಮಾಡ್ತಾ ಇದ್ದೀನಿ ಅಂತ. ಪರೀಕ್ಷೆಯನ್ನ ಬರೀರಿ, ಎಕ್ಸಾಮ್ ರಿಸಲ್ಟ್ ಬರಲಿ, ರಿಸಲ್ಟ್ ಬಂದಾಗ ಫಸ್ಟ್ ಕ್ಲಾಸೋ ಫಸ್ಟ್ ರ್ಯಾಂಕೋ ಏನಿರುತ್ತೋ ಅದು ಬೇರೆಯವ್ರಿಗೆ ತೋರಿಸುತ್ತೆ ನಿಮ್ಮ ಸಾಧನೆಯ ನಿಜವಾದ ಗುಣವನ್ನ. ನೀವು ಬರೆಯೋದ್ಕಿಂತ ಮುಂಚೆನೆ, ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ನಂಗೆ ರಿಸಲ್ಟ್ ಬರುತ್ತೆ, ನಾನು ಬರಿತಾ ಇದ್ದೀನಿ KS IAS, ನಾನು ಆಫೀಸರ್ ಆಯ್ತೀನಿ ಅಂತ ಹೇಳ್ಕೊಂಡ್ರೆ ಕಾಲ್ ಎಳೆಯೋರು 1000 ಜನ ಇರ್ತಾರೆ. ನಾವಿಲ್ಲಿ ಹೇಳ್ಕೊಡ್ತಾ ಇರೋದಿಷ್ಟೇ, ಯಾರಿಗೂ ಹೇಳ್ಬೇಡಿ. ನೀವು ಹೋಗ್ತಾ ಇರೋ ದಾರಿ ಸರಿ ಅನ್ಸಿದ್ರೆ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದ್ರೆ, ನೀವು ಮಾಡ್ತಾ ಇರೋ ಕೆಲಸಗಳಲ್ಲಿ ಪರಿಪಕ್ವವಾಗಿ ಏನ್ ಬೇಕೋ ನಿಮ್ಗೆ ಏನ್ ಸಿಗ್ತಾ ಇದ್ರೆ ಯಶಸ್ಸು, ಯಾರಿಗೂ ಹೇಳ್ಬೇಡಿ. ಯಶಸ್ವಿಯ ಹಾದಿಯಲ್ಲಿ ಹೆಜ್ಜೆ ನಿಟ್ಕೊಂಡು ಮುಂದೆ ನಡ್ರಿ. ಇದೇ ಇವತ್ತಿನ ಆತ್ಮಜ್ಞಾನ ದರ್ಪಣದ ಸ್ಟೋರಿ. ಇದು ನಿಮ್ಮ ಸ್ಟೋರಿ ಅಲ್ಲ, ನನ್ನ ಸ್ಟೋರಿ ಅಲ್ಲ, ಎಲ್ಲರ ಸ್ಟೋರಿಯೂ ಹೌದು. ಇದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾವತ್ತೋ ಒಂದು ದಿನ ನಿಮಗೂ ಈ ಪ್ರಮೇಯ ಉದ್ಭವ ಆಗುತ್ತೆ. ಆ ದಿನ ಈ ಸ್ಟೋರಿ ನಿಮ್ಮ ಮುಂದೆ ಬರುತ್ತೆ. ಆಗ ನೀವು ಖುಷಿಯಿಂದ ಈ ಸ್ಟೋರಿಯಲ್ಲಿರುವಂತಹ ಸತ್ವವನ್ನು ಅನುಭವಿಸಿ. ಯಾರಿಗೂ ಹೇಳ್ಬೇಡಿ. ಓಕೆ ಗುರುಜಿ, ಇಷ್ಟು ಸಂಪೂರ್ಣ ಮಾಹಿತಿಯನ್ನು ನೀಡಿದಿರ. ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡಿ. ಈಗ ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಈಗ ಈ ಕುಂಡಲಿನಿ ಧ್ಯಾನಗಳ ಬಗ್ಗೆ ಮಾತಾಡ್ಬೇಕಾದ್ರೆ, ಈ ಕುಂಡಲಿನಿ ಶಕ್ತಿ ಬಗ್ಗೆ ಮಾತಾಡ್ಬೇಕಂದ್ರೆ ಅದು ನಮ್ಮ ದೇಹದಲ್ಲೇ ಇರುತ್ತೆ ಅಂತ ಹೇಳ್ತಾರೆ. ಇದು ಎಲ್ಲಿರುತ್ತೆ ನಮ್ಮ ದೇಹದಲ್ಲಿ? ತುಂಬಾ ಸುಂದರವಾದ ಪ್ರಶ್ನೆ. ಯಾಕೆಂದ್ರೆ ಇಲ್ಲಿ ಜನ ಯಾವ ತರ ಅಂದ್ರೆ ಕುಂಡಲಿನಿ ಶಕ್ತಿ ಅಂದ್ರೆ ಎಲ್ಲೋ ಕೈಯಲ್ಲಿರುತ್ತೆ, ತಲೆಯಲ್ಲಿರುತ್ತೆ, ಕಾಲಲ್ಲಿರುತ್ತೆ ಅನ್ಕೊಂಡಿರ್ತಾರೆ. ಇಲ್ಲ, ಈ ಶಕ್ತಿ ನಮ್ಮ ದೇಹದ ಕಣಗಳಲ್ಲಿಯೂ ಇರುತ್ತೆ. ಅಂದ್ರೆ ಪ್ರಾಣಶಕ್ತಿ ಯಾವುದೋ ಅದೇ ಕುಂಡಲಿನಿ ಶಕ್ತಿ, ಅದೇ ಪರಮಾತ್ಮನ ಶಕ್ತಿ ಅಂತ ಹೇಳ್ತೀವಿ. ದೇಹದ ಎಲ್ಲಾ ಭಾಗಗಳಲ್ಲಿಯೂ ಈ ಶಕ್ತಿ ಪರಿಪೂರ್ಣವಾಗಿ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಏನಾಗ್ತಾ ಇದೆ ಇಲ್ಲಿ ಪ್ರಾಬ್ಲಮ್ ಅಂದ್ರೆ, ಈ ಶಕ್ತಿಯನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇರಲ್ಲ. ಅದಕ್ಕೆ ಏನ್ ಮಾಡುತ್ತೆ ಶಕ್ತಿ? ನಿಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ತಂದ್ಕೊಡುತ್ತೆ, ನಿಮ್ಗೆ ಏನ್ ಬೇಡವೋ ಅದನ್ನ ಬಿಡುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಶಕ್ತಿ ಯೂಸ್ ಆಗುತ್ತೆ. ಯಾವ ತರ ಅಂದ್ರೆ, ನಿಮ್ದೊಂದು ಪುಟ್ಟ ಮನೆ ಅಂತ ಇಟ್ಕೊಳ್ಳೋಣ.
ಪುಟ್ಟು ಮನೆಯಲ್ಲಿ ನಿಮ್ಗೆ ಎಷ್ಟು ದೊಡ್ಡ ಲೈಟ್ ಬೇಕಾಗುತ್ತೆ? ಈ ಸ್ಟುಡಿಯೋಗೆ 10 ಲೈಟ್ಗಳಿದೆ. 10 ಲೈಟ್ಗಳು ನಮ್ಮ ಮೇಲೆ ಬಿದ್ದಾಗ ಏನಾಗುತ್ತೆ, ಆ ಪ್ರಕಾಶಮಾನವಾದ ಲೈಟ್ ಈ ಕ್ಯಾಮ್ರಾ ತನಕ ಕನೆಕ್ಟ್ ಆಗ್ಬಿಟ್ಟು ನಿಮ್ ತನಕ ತರೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆದ್ರೆ 10 ಲೈಟ್ಗಳು ನಿಮ್ಮ ಪುಟ್ಟು ಮನೆಗೆ ಬೇಕಾ? ಬೇಡ. ಯಾಕೆಂದ್ರೆ ಏನಕ್ಕೆ ಬೇಕು? ಅಷ್ಟೊಂದು ಲೈಟ್ ಒಂದು ಚಿಕ್ಕ ಮನೆಗೆ ಬಂದಾಗ ಏನಾಗುತ್ತೆ, ಕೂತ್ಕೊಳ್ಳಕ್ ಆಗೋಲ್ಲ, ಅಷ್ಟೊಂದು ಹೀಟ್ ಆಗ್ಬಿಡುತ್ತೆ. ಅಂದ್ರೆ ಏನರ್ಥ? ಅದೇ ರೀತಿಯಾಗಿ ಕುಂಡಲಿನಿ ಶಕ್ತಿ ಕೂಡ ಹೌದು. ನಿಮ್ಮಲ್ಲಿರುವಂತಹ ದೇಹದಲ್ಲಿ ಬೇಕಾಗಿರುವಂತಹ ಶಕ್ತಿಯೇ ಕುಂಡಲಿನಿ ಶಕ್ತಿ. ಆದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರೋದು ಎಷ್ಟು? ಸಾಕಪ್ಪ, ಬರೀ ಊಟ ಮಾಡೋದಕ್ಕೆ ಈ ಶಕ್ತಿನ ಯೂಸ್ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡ್ರೆ ಸಾಕು ಅಂದಾಗ ಏನಾಗುತ್ತೆ, ಈ ಶಕ್ತಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಯಾವಾಗ ಈ ಶಕ್ತಿಯನ್ನ ಇನ್ನೂ ಜಾಸ್ತಿ ಜಾಗೃತ ಮಾಡಿಕೊಂಡು ಯಾವ ರೀತಿಯಾಗಿ ಈ ಶಕ್ತಿಯನ್ನ ಇನ್ನು ಮುಂದಿನ ದಿನಗಳಲ್ಲಿ ಪರಮಾತ್ಮನ ನಿಜವಾದ ಒಂದು ಕಾನ್ಶಿಯಸ್ನೆಸ್ ಅಥವಾ ಪ್ರಜ್ಞಾ ಸ್ಥಿತಿಯನ್ನ ತಲುಪೋದಕ್ಕೆ ಯೂಸ್ ಮಾಡ್ಕೊಬೇಕು ಅಂದ್ರೆ ಈ ಶಕ್ತಿ ಅದಕ್ಕೂ ಕೂಡ ಕೆಲಸ ಮಾಡುತ್ತೆ. ಆದ್ರೆ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಬೇಡ ಗುರುಗಳೇ, ಆರಾಮಾಗಿದ್ದೀನಿ, ನನ್ ಕೆಲಸ ಏನು ಅಂದ್ರೆ ಮದ್ವೆ ಆಗೋದು, ಮಕ್ಕಳು ಮಾಡೋದು, ಆ ಮಕ್ಕಳನ್ನ ಮದುವೆ ಮಾಡೋದು, ಮರಿ ಮಕ್ಕಳು ನೋಡೋದು, ಸಾಯೋದು, ಇಷ್ಟೇ ನನ್ನ ಜೀವನದ ಒಂದು ತತ್ವ ಮತ್ತೆ ಸತ್ವ ಅಂತ ಹೇಳ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಆ ಶಕ್ತಿ ಬರೀ ಮಕ್ಕಳು ಮಾಡೋದಕ್ಕೆ ನಾವ್ ಹೇಳ್ತೀವಿ, ಅಯ್ಯೋ ಮಕ್ಕಳು ಮಾಡೋದಕ್ಕೆ ಹುಟ್ಟೋ ಹಂಗಿದ್ರೆ ಯಾತಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀರಾ? ನಮ್ಗಿನ್ನ ಪ್ರಾಣಿಗಳು ಇನ್ನೂ ಚೆನ್ನಾಗಿ ಕೆಲಸಗಳನ್ನ ಮಾಡುತ್ತೆ. ಮಕ್ಕಳು ಮಾಡೋದಿರ್ಬೋದು, ಅದನ್ನ ನೋಡ್ಕೊಳೋದಿರ್ಬೋದು, ಅದರ ಸಂಸಾರವನ್ನ ನೀಗ್ಸೋದಿರ್ಬೋದು, ಅಂದ್ರೆ ತಗೊಂಡೋಗೋದಿರ್ಬೋದು. ಪ್ರಾಣಿಗಳು ಇನ್ನೂ ಚೆನ್ನಾಗಿ ಮಾಡುತ್ತವೆ. ಆದ್ರೆ ನಮಗಲ್ಲ. ನಾವು ಮಾನವರು ನಮ್ಮಲ್ಲಿರುವಂತಹ ಶಕ್ತಿಯನ್ನ ಯೂಸ್ ಮಾಡಿ ನಮ್ಮ ಬ್ರೈನ್ ಕೆಪಾಸಿಟಿ ಅಂತ ಹೇಳ್ತೀವಿ, 90% ಆಫ್ ದ ಬ್ರೈನ್ ಈಸ್ ಡಾರ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ 90% ನಮ್ಮ ಬ್ರೈನು ನಿದ್ದೆ ಮಾಡ್ತಾ ಇದೆ ಅಂತ. ಯಾಕೆ ನಿದ್ದೆ ಮಾಡ್ತಾ ಇದೆ ಅನ್ಕೊಂಡಿದ್ದೀರಾ? ಜನರಿಗೆ ಗೊತ್ತೇ ಇಲ್ಲ. ಸೈಕಾಲಜಿಸ್ಟ್ ತಲೆನ ಕುಯ್ತಾರೆ, MRI ಸ್ಕ್ಯಾನ್ ಮಾಡ್ತಾರೆ, ನೋಡ್ತಾರೆ, ಆ ಬ್ರೈನ್ ಅಲ್ಲಿ ಏನೂ ಆಕ್ಟಿವಿಟಿ ಆಗ್ತಾರನೇ ಇರಲ್ಲ. ಅಂದ್ರೆ ಏನರ್ಥ? 90% ನಿದ್ದೆ ಮಾಡ್ತಾ ಇದೆ ಅಂದ್ರೆ ನಮ್ಮಲ್ಲಿರುವಂತ ಶಕ್ತಿ ಬರೀ 7% 8% ಬ್ರೈನ್ ಕೆಲಸ ಕೊಟ್ಟು ಏನ್ ಬೇಕೋ ಅದನ್ನ ಸಾಧನೆ ಮಾಡ್ಕೊಂಡು ಇದೇ ಸಾಧನೆ ಅನ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಯಾವಾಗ ಈ ತರದ ಜೀವನ ಮಾಡ್ತೀವೋ ಕುಂಡಲಿನಿ ಶಕ್ತಿ ಅಲ್ಲೇ ಇರುತ್ತೆ, ಅಷ್ಟೇ ಇರುತ್ತೆ. ನಾವು ನಿಮ್ಗೆ ಹೇಳ್ಕೊಡ್ತಾ ಇರೋದೇನು ಅಂದ್ರೆ, ಈ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಏನನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ನೀವಿಲ್ಲಿ ಹುಟ್ಟಿರೋದು ಬರೀ ಊಟ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ, ಬೆಳಿಗ್ಗೆ ಹೋಗಿ ಸಾಯಂಕಾಲ ಆಫೀಸಿಂದ ಬರೋದಕ್ಕೆ, ಅಥವಾ ಮಕ್ಕಳು ಮಾಡೋದಕ್ಕೆ, ಮಕ್ಕಳನ್ನ ಕರ್ಕೊಂಡೋಗಿ ಓದಿಸೋದಕ್ಕೆ, ಅಥವಾ ಮದುವೆ ಮಾಡಿ ಅವ್ರನ್ನ ಕಳ್ಸೋದಕ್ಕಲ್ಲ. ಇನ್ನೂ ಏನೋ ಒಂದು ಕೆಲಸ ಇದೆ. 100ರಲ್ಲಿ 90 ಜನ ಈ ತರ ಮಾಡಬಹುದು. ಆದ್ರೆ ಈ ಕಾರ್ಯಕ್ರಮ ನೋಡ್ತಾ ಇರೋ ನೀವೆಲ್ಲರೂ 100ರಲ್ಲಿ 90 ಜನ ಅಲ್ಲ, 100ರಲ್ಲಿ 10 ಜನ ಮಾತ್ರ. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ, ಈ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಪರಮಾತ್ಮನ ಅನುಗ್ರಹ ಬೇಕು. ಆತ್ಮಜ್ಞಾನವನ್ನ ಅರಿಯೋದಕ್ಕೆ ಪರಮಾತ್ಮನ ಅನುಗ್ರಹ ಪ್ರೇರಣೆ ಇದ್ರೆ ಮಾತ್ರ ಸಾಧ್ಯ. ನೀವು ನೋಡ್ತಾ ಇದ್ದೀರಾ ಅಂದ್ರೆ ಆ ಪರಮಾತ್ಮನ ಅನುಗ್ರಹ ನಿಮ್ಮಲ್ಲಿ ಆಗ್ಲೇ ಬಂದ್ಬಿಟ್ಟಿದೆ, ಪ್ರೇರಣೆ ಆಗ್ಬಿಟ್ಟಿದೆ. ಈಗ ಪ್ರಶ್ನೆ ಬರೋದು, ನೆಕ್ಸ್ಟ್ ಏನಪ್ಪಾ ಅಂತ. ಏನೂ ಇಲ್ಲ. ಈ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಫಸ್ಟ್ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಮನಸ್ಸಿನಲ್ಲಿರುವಂತ ಆಸೆಗಳನ್ನ ಈಡೇರಿಸ್ಕೊಳ್ಳಿ. ಅದಾದ ನಂತರ ಏನಾದ್ರೂ ಕೆಲಸ ಮಾಡಿ. ಜನ ನನ್ ಕೇಳ್ತಾರೆ, ಯಾಕೆ ಗುರುಗಳೇ ಟಿವಿಲ್ ಬರ್ತೀರಾ ನೀವು ಅಂತ. ನಾವೇನ್ ಹೇಳ್ತೀವಿ ಅಂದ್ರೆ, ನಾವ್ ಏನೂ ಮಾಡಕ್ಕಾಗಲ್ಲಪ್ಪ, ಅಷ್ಟು ಶಕ್ತಿ ಇದೆ ನಮ್ಮಲ್ಲಿ. ಆದ್ರೆ ಬೇರೆ ಏನ್ ಮಾಡಿದ್ರು ನಮ್ಗೆ ಅದರಲ್ಲಿ ಏನೋ ಒಂದು ಸೆಳೆತ ಇಲ್ಲ. ಟಿವಿ ನೋಡ್ಬೇಕಾದ್ರೆ ಯಾಕಪ್ಪ ನೋಡ್ಬೇಕಂತೀವಿ, ಫಿಲಂ ಅಂದ್ರೆ ಇದೇನ್ ಫಿಲಂ ಅಪ್ಪ ಅಂತೀವಿ. ಏನಾದ್ರೂ ಒಂದು ಬೇರೆ ಕೆಲಸಗಳನ್ನ ಮಾಡ್ಬೇಕಂದ್ರೆ ಅದ್ರಲ್ಲಿ ಆಸಕ್ತಿಗಳು ಕಡಿಮೆ ಇರುತ್ತೆ. ಯಾಕೆಂದ್ರೆ ಅರ್ತಿರುವಂತಹ ಜ್ಞಾನನ ಕೊಡದೆ ಆತ್ಮಜ್ಞಾನದ ವಿಶೇಷ ಗುಣ ಆಗಿರೋದ್ರಿಂದ ಈ ಶಕ್ತಿ ನಮ್ಮ ದೇಹದಲ್ಲಿ ಎಲ್ಲಾ ಕಡೆ ಇದೆ. ಆದ್ರೆ ಎಲ್ಲೋ ಬ್ಲಾಕ್ ಆಗಿರುತ್ತೆ. ಅದನ್ನ ಅನ್ಬ್ಲಾಕ್ ಮಾಡಿದಾಗ ಏನಾಗುತ್ತೆ, ಪರಿಪಕ್ವವಾಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಸ್ವಲ್ಪನೇ ಕೊಡ್ತೀವಿ. ಯಾಕೆಂದ್ರೆ ಸ್ವಲ್ಪನೇ ಕೊಟ್ಟಾಗ್ಲೇ ಈ ಜ್ಞಾನ ಅರ್ಥ ಆಗೋದು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಒಂದೇ ದಿನ ಮಗು LKGಗೆ ಹೋಗ್ಬಿಟ್ಟು 10th ಸ್ಟ್ಯಾಂಡರ್ಡ್ ಬಂದ್ಬಿಟ್ರೆ ಏನು ಅರ್ಥ ಆಗೋಲ್ಲ. ದಿನಾ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕು, ದಿನಾ ಬೆಳಿಗ್ಗೆ ಏನೋ ಕಲಿಬೇಕು, ಮತ್ತೆ ಮನೆಗೆ ಬರ್ಬೇಕು, ಮತ್ತೆ ಸ್ಕೂಲ್ಗೆ ಹೋಗ್ಬೇಕು. 10 ವರ್ಷ ಆದ್ಮೇಲೆ ಗೊತ್ತಾಗುತ್ತೆ ಮಗುಗೆ, ಹೌದಪ್ಪ 10 ವರ್ಷ ಬೇಕಾಯ್ದ ನಾನು 10ನೇ ಕ್ಲಾಸ್ ಪಾಸ್ ಆಗೋದಕ್ಕೆ ಅಂತ. ಆ ಮಗುಗೆ ಯಾವಾಗ ಗೊತ್ತಾಗುತ್ತೆ? 10 ವರ್ಷ ಆದ್ಮೇಲೆ. ಅದೇ ರೀತಿಯಾಗಿ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಜ್ಞಾನವನ್ನು ಸ್ವಲ್ಪನೇ ಕೊಡ್ತೀವಿ. ಚಿಂತೆ ಮಾಡಬೇಡಿ, ತಗೊಳಕ್ ರೆಡಿ ಆಗಿ. ಇದಾದ ನಂತರ ನೀವು ಆತ್ಮಜ್ಞಾನಿಗಳಾಗಿ ಹೊರ ಹೊಮ್ತೀರಾ. ಓಕೆ ಗುರುಜಿ, ಈ ಕುಂಡಲಿನಿ ಶಕ್ತಿ ಬಗ್ಗೆ ಹೇಳ್ತಿದ್ರ, ಇದು ನಮ್ಮಲ್ಲೇ ಇರೋದಾದ್ರೆ ಇದನ್ನ ಜಾಗೃತಿ ಏನಕ್ಕೆ ಮಾಡ್ಕೊಬೇಕು ಅಂತ? ತುಂಬಾ ಒಳ್ಳೆ ಪ್ರಶ್ನೆ. ನಾವಿಲ್ಲಿ ಕೇಳೋದೇನು ಅಂದ್ರೆ, ನಮ್ಮ ಮನೇಲಿ ಈಗ ಲೈಟ್ ಇದೆ, ಇನ್ನೆಂದಕ್ಕೆ ಎಕ್ಸ್ಟ್ರಾ ಮಾಡ್ಕೊಬೇಕು ಅಂತ ಆಗೋಯ್ತು. ನಾವಿಲ್ಲಿ ಕೇಳ್ತಾ ಇರೋದಿಷ್ಟೇ, ಮನೇನ ದೊಡ್ಡದ್ ಮಾಡಿ. ಯಾವಾಗ ಮನೇನ ದೊಡ್ಡದ್ ಮಾಡ್ತಿರೋ ಲೈಟ್ ಜಾಸ್ತಿ ಬೇಕೇ ಆಗುತ್ತೆ. ಯಾಕೆಂದ್ರೆ ಒಂದು ದೊಡ್ಡ ಮನೆಯಲ್ಲಿ ಒಂದೇ ಒಂದು ಪುಟ್ಟು ಲೈಟ್ ಹಾಕಿದ್ರೆ ಏನಾಗುತ್ತೆ, ಯಾವುದೋ ಒಂದು ಮೂಲೆ ಮಾತ್ರ ಕಾಣ್ತಾ ಇರುತ್ತೆ, ಆದ್ರೆ ಏನು ಕಾಣಲ್ಲ ಮನೆಯಲ್ಲಿ. ಮನೆ ಅಂದ್ರೇನು? ನಿಮ್ಮ ಆತ್ಮದ ದಾಹ,
ಪಾಠ, ಆತ್ಮದ ದಾಹ, ಜ್ಞಾನ. ಈ ಜ್ಞಾನವನ್ನ ನೀವು ಇನ್ಕ್ರೀಸ್ ಮಾಡ್ಕೊಂಡಾಗ ಏನಾಗುತ್ತೆ, ಶಕ್ತಿ ಜಾಸ್ತಿ ಬೇಕಾಗುತ್ತೆ. ಯಾಕೆಂದ್ರೆ ಜ್ಞಾನಕ್ಕೆ ಏನ್ ಬೇಕು, ಶಕ್ತಿ ಬೇಕು. ಜಾಗೃತಿ ಎಲ್ಲಾಗುತ್ತೆ, ಯಾವಾಗ ನಿಮ್ಮ ಶಕ್ತಿಯನ್ನ ನೀವು ಪರಿಪಕ್ವವಾಗಿ ಜ್ಞಾನದ ಕಡೆ ಕಳಿಸ್ತೀರೋ ಅಂದ್ರೆ ಏನರ್ಥ, ಈಗ ನಾನು ಇಲ್ಲಿ ಕ್ಯಾಮ್ರಾ ನೋಡ್ತಾ ಇದ್ದೀನಿ ಅಂದ್ರೆ ಏನಪ್ಪಾ ಈ ಕ್ಯಾಮ್ರಾ ಒಳಗಡೆ ಅನ್ನುವಂತ ಒಂದು ನಿಜವಾದ ಅರಿವು ಮೂಡಿದ್ರೆ ಮಾತ್ರ ಅಲ್ಲಿ ಕಾಣುತ್ತೇನಿದೆ ಅಂತ. ಇಲ್ಲ ಅಂದ್ರೆ ಏನೋ ಒಂದು ಕ್ಯಾಮ್ರಾ ಒಂದು ಪುಟ್ಟದಾಗ ಕಾಣ್ತಾ ಇದೆ, ಅದ್ ಏನ್ ಕೆಲಸ ಮಾಡೋದು ನಂಗೆ ಯಾಕೆ ಬೇಕು, ಸುಮ್ನೆ ಮಾತಾಡ್ಬಿಟ್ರೆ ಸಾಕಪ್ಪ ಅಂದ್ರೆ ನನ್ನ ವಿಚಾರವಾಗಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಆತ್ಮದ ವಿಚಾರವಾಗಿ ನಾನು ಬೆಳೀತಾ ಇರೋದಿಲ್ಲ. ನಾವು ನಿಮ್ಗೆ ಹೇಳ್ತಾ ಇರೋದಿಷ್ಟೇ, ಪ್ರತಿಯೊಂದು ನಿಮಿಷನೂ ಪರಮಾತ್ಮ ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಪಾಠಗಳನ್ನ ಕೊಡ್ತಾನೆ. ಆ ಪಾಠಗಳನ್ನ ಕಲ್ತಾಗ ಏನಾಗುತ್ತೆ, ನಿಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಯಾವಾಗ ವೃದ್ಧಿ ಆಗುತ್ತೋ ಆಗ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಕುಂಡಲಿನಿ ಶಕ್ತಿ ಇರುತ್ತೆ, ಜಾಗೃತವಾಗಿರೋಲ್ಲ, ಕಮ್ಮಿ ಶಕ್ತಿ ಇರುತ್ತೆ. ಯಾವಾಗ್ಲಾದ್ರೂ ದೊಡ್ಡ ಮನೆ ಬಂದಾಗ ಅಥವಾ ದೊಡ್ಡ ಸಮಸ್ಯೆ ಬಂದಾಗ ನಿಮ್ಗೆ ಯೋಚನೆ ಆಗುತ್ತೆ, ಏನಪ್ಪಾ ಮಾಡೋದು, ಜ್ಞಾನ ಇಲ್ಲ, ಶಕ್ತಿ ಇಲ್ಲ, ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಳೋದು ಅಂತ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮಲ್ಲಿರುವಂತಹ ಜ್ಞಾನ ಎಲ್ಲೋ ಕುಂಠಿತವಾಗಿದೆ, ನಿಮ್ಮಲ್ಲಿರುವಂತಹ ಶಕ್ತಿ ಎಲ್ಲೋ ಕಡಿಮೆ ಆಗಿದೆ ಅಂತ. ಅವಾಗ ಬರೋದೇ ಆತ್ಮಜ್ಞಾನದ ಈ ವಿಶೇಷವಾದ ನಿಜವಾದ ಸಂಚಿಕೆ. ಇಲ್ಲಿ ಬಂದಾಗ ಗೊತ್ತಾಗುತ್ತೆ, ಈ ಕುಂಡಲಿನಿ ಶಕ್ತಿಗಳನ್ನ ಜಾಗೃತಿ ಮಾಡ್ಕೊಂಡಾಗ ನಮ್ಮಲ್ಲಿರುವಂತಹ ಜ್ಞಾನ ಬೆಳೆಯುತ್ತೆ. ಜ್ಞಾನ ಬೆಳೆದಾಗ ಎಲ್ಲಾ ಸಮಸ್ಯೆಗಳನ್ನು ಎದುರಿಸಿ ಎಲ್ಲಾ ಸಮಸ್ಯೆಗಳಿಗೂ ಒಂದು ಉತ್ತರ ಕೊಡುವಂತಹ ನಿಜವಾದ ಒಂದು ಉತ್ತರಾಧಿಕಾರಿ ನಮ್ಮಲ್ಲೇ ಇದ್ದಾನೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಜಾಗೃತಿ ಮಾಡ್ಕೊಂಡ್ಲೇಬೇಕು. ಮಾಡ್ಕೊಂಡಿಲ್ಲ ಅಂದ್ರೆ ಯಾರು ಜಾಗೃತರಾಗಿರ್ತಾರೋ ಅವರು ನಿಮ್ಗೆ ಬೇಡ 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 ಅಂದ್ರು ಅಡ್ವರ್ಟೈಸ್ಮೆಂಟ್ಗಳ ಮೂಲಕ, ಪ್ರಿಂಟ್ ಮೀಡಿಯಾ ಮೂಲಕ, ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಯಾವುದೋ ಒಂದು ಥಾಟ್ ಆಗ್ತಾ ಇರ್ತಾರೆ. ಏನಂತ, ಸುಮ್ನೆ ಬೆಳಿಗ್ಗೆ ಎದ್ದು ಕುತ್ಕೊಂಡಿರ್ತೀರಾ, ಈಗ ಯಾವುದೋ ಒಂದು ವಿಷಗಾಳಿ ನಮ್ಮ ಬೆಂಗಳೂರಿನ ಸುತ್ತ ಇದೆ, ಈ ವಿಷಗಾಳಿಯನ್ನ ಕುಡಿದ್ರೆ ಸಾವಿರಾರು ಜನ ಸಾಯ್ತಾರೆ ಅಂತ ತಕ್ಷಣ ನಮ್ಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ, ಎಲ್ಲೋ ಒಂದು ಯೋಚನೆ ಯಾವುದೋ ಒಂದು ರೀತಿಯಲ್ಲಿ ಬಂದ್ಬಿಡ್ತು. ನಮ್ಗೆ ಗೊತ್ತಿಲ್ದಿರನೆ ಈ ತರದ ಯೋಚನೆಗಳು ಎಲ್ಲೋ ಒಂದ್ ಕಡೆಯಿಂದ ಹುಟ್ಟತಾನೆ ಇರುತ್ತೆ. ಅದನ್ನ ಎದುರಿಸೋದಕ್ಕೆ ಬೇಕಾಗಿರೋದು ಜ್ಞಾನ, ಆ ಜ್ಞಾನಕ್ಕೆ ಬೇಕಾಗಿರೋದು ಕುಂಡಲಿನಿ ಶಕ್ತಿ. ಇದನ್ನ ಜಾಗೃತ ಪಡಿಸ್ಕೊಂಡ್ರೆ ಸಾವನ್ನ ನಿಜವಾಗ್ಲೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಆತ್ಮಜ್ಞಾನದ ವಿಶೇಷ ಸಂಚಿಕೆಯಲ್ಲಿ ನಿಮ್ಮನ್ನ ಈ ಶಕ್ತಿಯುತವಾದ ಒಂದು ಜ್ಞಾನಕ್ಕೆ ಅಡಿಯಾಳ್ ಮಾಡಿ ಅದ್ರ ಜೊತೆ ಒಂದುಗೂಡಿಸಿ ನಾಳೆ ದಿನ ನಿಮ್ಗೂ ಸಾವು ಬರುತ್ತೆ. ಅದನ್ನ ಕಣ್ಣಿಟ್ಟು ನೋಡುವಂತ ನಿಜವಾದ ಧೈರ್ಯವನ್ನ ತುಂಬುವಂತಹ ಕೆಲಸವೇ ಆತ್ಮಜ್ಞಾನ. ಜಾಗೃತಿ ಪಡಿಸ್ಕೊಬೇಕು. ಯಾಕೆ ಪಡಿಸ್ಕೊಬಾರ್ದು ಅಂತ ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ಹೇಳ್ತೀವಿ, ಕೇಳೋದಕ್ಕೆ ರೆಡಿಯಾಗಿ. ಓಕೆ ಗುರುಜಿ, ಈಗ ನೀವು ಹೇಳಿದ್ರಿ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡ್ಕೊಬೇಕು ಅಂತ. ಆದ್ರೆ ಸಾಮಾನ್ಯ ಜನಕ್ಕೆ ಈ ಜಾಗೃತಿಯನ್ನು ಮಾಡ್ಕೊಳ್ಳೋಕ್ ಬರಲ್ಲ. ಇದಕ್ಕೇನಾದ್ರೂ ವಿಧಾನ ಏನಾದ್ರು ಇದೆಯಾ ಇದನ್ನ ಜಾಗೃತಿ ಮಾಡ್ಕೊಳ್ಳೋದಕ್ಕೆ? ಹೌದು, ಯಾಕೆಂದ್ರೆ ತುಂಬಾ ಸಾಮಾನ್ಯ ಜನ ಬೆಳಿಗ್ಗೆ ಹೋಗ್ತಾರೆ, ಬರೀ ಪೇಂಟ್ ಹೊಡ್ಕೊಂಡ್ ಬರ್ತಾರೆ. ಅವ್ರಿಗೆ ಹೋಗ್ಬಿಟ್ಟು ಧ್ಯಾನ ಮಾಡಪ್ಪ ಅಂದ್ರೆ, ಅಯ್ಯೋ ಗುರುಗಳೇ ಊಟ ಇಲ್ಲ ನನ್ಗೆ, ಬೆಳಿಗ್ಗೆ ಹೋದ್ರೆ ಪೇಂಟಿಂಗ್ ಮಾಡ್ಬೇಕು, ಸಾಯಂಕಾಲ ಕೂಲಿ ಕೊಡ್ತಾರೆ, ಅದನ್ನ ತಂದು ನನ್ನ ಹೆಂಡತಿ ಕೊಡ್ಬೇಕು. ಅಲ್ಲಿ ಬಿಟ್ಬಿಟ್ಟು ನೀವು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ, ನಿಮ್ಮ ಏನಂತಾರೆ ಧ್ಯಾನವನ್ನ ಮಾಡಿ ಅಂದ್ರೆ ಎಲ್ಲಿ ಮಾಡ್ಲಿ ಅಂತ ಹೇಳ್ತಾರೆ. ಸಾಮಾನ್ಯ ಜನರು ಕೂಡ ಈ ಶಕ್ತಿಯನ್ನ ಜಾಗೃತಗೊಳಿಸಬಹುದು. ಯಾವ ರೀತಿ ಅಂದ್ರೆ 2 ರೀತಿ ಇದ್ರೆ, ಒಂದು ಧ್ಯಾನ, 2 ಜ್ಞಾನ. ಅಂದ್ರೆ ಏನಪ್ಪಾ ಅಂದ್ರೆ ಧ್ಯಾನವನ್ನ ಮಾಡಿ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸ್ಕೋಬಹುದು ಒಂದು. 2ನೇದು ಜ್ಞಾನ. ಜ್ಞಾನ ಅಂದ್ರೇನು, ಈ ಕುತ್ಕೊಂಡಿದ್ದೀರಾ ಟಿವಿ ಮುಂದೆ, ನೀವು ಪೇಂಟರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅಥವಾ ರೈತ ಆಗಿರ್ಬೋದು. ನೀವು ಕುತ್ಕೊಂಡಿದ್ದೀರಾ ಅಂದ್ರೆ ಏನರ್ಥ, ಎಲ್ಲೋ ಪರಮಾತ್ಮ ನಿಮ್ಗೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾನೆ, ಪ್ರೇರಣೆಯನ್ನ ಕೊಟ್ಟಿದ್ದಾನೆ. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ, ಸುಮ್ನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇಲ್ಲ, ಕುತ್ಕೊಂಡು ಏನೋ ಹೇಳ್ತಾವ್ರ ಗುರುಗಳು, ಹೇಳಿ ಕೇಳೋಣ ಅಂತ ಕುತ್ಕೊಂಡಾಗ ಏನಾಗುತ್ತೆ, ಅಲ್ಲಿ ನಾವು ಕೊಡ್ತಾ ಇರುವಂತಹ ಜ್ಞಾನ ನಿಮಗೆ ಅರಿವಿಲ್ಲದಂತೆಯೇ ನಿಮ್ಮಲ್ಲಿರುವಂತಹ ಅಜ್ಞಾನವನ್ನ ಹೋಗಲಾಡಿಸಿ ನಿಮ್ಮಲ್ಲಿ ಒಂದು ಧೈರ್ಯ ಇರ್ಬೋದು, ಒಂದು ನಿಜವಾದ ಒಂದು ಸತ್ಯ ಇರ್ಬೋದು, ನಿಜವಾದ ಒಂದು ಶಕ್ತಿ ಇರ್ಬೋದು ತುಂಬುತ್ತೆ. ಇದು ಬಂದಾಗ ಏನಾಗುತ್ತೆ, ನಿಮ್ಮ ಕುಂಡಲಿನಿ ಶಕ್ತಿಗಳು ತನ್ನಿಂದ ತಾನೇ ಜಾಗೃತವಾಗುತ್ತೆ. ಈ 2ರಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡಿ, ಅಥವಾ 2ಅನ್ನೂ ಚೂಸ್ ಮಾಡಿದ್ರು ತುಂಬಾ ಸಂತೋಷ. ಜ್ಞಾನ ಬೇಕೋ ಜ್ಞಾನ ತಗೊಳ್ಳಿ, ಧ್ಯಾನ ಬೇಕಂತ ಧ್ಯಾನ ಮಾಡಿ. ನೀವು ಕೇಳ್ಬೋದು, ಗುರುಗಳೇ ನೀವು ಯಾವತ್ತೋ ಒಂದ್ ದಿವಸ ಸಾಯಂಕಾಲ ಬರ್ತೀರಾ, ನಾವು ಬೆಳಗಿಂದ ಸಾಯಂಕಾಲಕ್ಕೆ ಆಚೆ ಇರ್ತೀವಿ, ಯಾವ ರೀತಿ ಜ್ಞಾನ ಸಂಪಾದನೆ ಮಾಡೋದು ಅಂತ. ಪ್ರತಿಯೊಬ್ಬನು ನಿಮ್ಗೆ ನಿಮ್ಮ ಮುಂದೆ ಜ್ಞಾನ ಕೊಡೋದಕ್ಕೆ ಬಂದಿರ್ತಾನೆ. ನೀವು ಅಲರ್ಟ್ ಆಗಿರಿ, ಆತ್ಮಸಾಕ್ಷಿಯ ಭಾವದಿಂದ ಅವನನ್ನ ನೋಡಿ. ಏನೋ ಕೆಲಸಕ್ಕೆ ಬಂದಿರ್ತಾನೆ, ಮೌನದಲ್ಲಿ ಇರಿ, ಮುದ್ರೆಯನ್ನ ಇಟ್ಕೊಳ್ಳಿ. ಜೀವನದಲ್ಲಿ ನಿಮಗೆ ಅರಿವಿಲ್ಲದಂತೆಯೇ ಜ್ಞಾನ ಉತ್ಪತ್ತಿಯಾಗುತ್ತೆ. ಜ್ಞಾನ ಯಾವಾಗ ಬರುತ್ತೋ ಜಾಗೃತಿ ಆಗುತ್ತೆ ಶಕ್ತಿ ಜಾಗೃತಿ ಆದಾಗ ಯಶಸ್ಸು ಖಂಡಿತ. ಓಕೆ ಗುರುಜಿ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡಿ. ಇದಾಗಿತ್ತು ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಒಂದು ಪುಟ್ಟ ವಿರಾಮ. ಆತ್ಮಜ್ಞಾನ ರಹಸ್ಯಗಳ ಭಂಡಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ.
ಗುರುಜಿ, ಈಗ ನೀವು ಕುಂಡಲಿನಿ ಶಕ್ತಿಯ ಬಗ್ಗೆ ಹೇಳ್ತಿದ್ರಿ. ಈಗ ಸಾಮಾನ್ಯ ಜನರು ಈಗ ಧ್ಯಾನದ ಬಗ್ಗೆ ಏನು ಗೊತ್ತಿರಲ್ಲ, ತುಂಬಾ ಸಾಮಾನ್ಯ ಮನುಷ್ಯರು, ಇದರಲ್ಲಿ ಏನು ಮಾಡಕ್ ಇಂಟ್ರೆಸ್ಟ್ ಇರಲ್ಲ. ಸೊ ಇಂಥವರು ಕುಂಡಲಿನಿ ಶಕ್ತಿನ ಜಾಗೃತಿ ಮಾಡ್ಕೊಬೇಕು ಅಂತ ಹೇಳಿದ್ರೆ ಅವ್ರು ಹೇಗ್ ಮಾಡುವುದು? ಅಲ್ಲ, ಈಗಾಗಲೇ ಹೇಳಿದಾಗೆ ಸಾಮಾನ್ಯ ಜನರು, ಯಾಕೆಂದ್ರೆ ಎಲ್ಲಾ ಕಷ್ಟಪಡ್ತಾ ಇರ್ತಾರೆ ಪಾಪ, ಅವ್ರಿಗೆ ಟೈಮೇ ಇರೋದಿಲ್ಲ. ಬೆಳಿಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಧ್ಯಾನ ಅಂದ್ರೆ ದೂರ ಅಂತಾರೆ, ಅಯ್ಯೋ ಬೇಡವೇ ಬೇಡಪ್ಪ ಅಂತ. ನಾವಿಲ್ಲಿ ಹೇಳ್ತಾ ಇರೋದು ಇಷ್ಟೇ, ಯಾವಾಗ ನಿಮಗೆ ಈ ತರದ ಒಂದು ಸಮಸ್ಯೆ ಉದ್ಭವ ಆಗುತ್ತೋ ಆ ಸಮಸ್ಯೆಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಯಾಕೆಂದ್ರೆ ಯಾವಾಗ ಸಮಸ್ಯೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿರೋ ನಿಮಗೆ ಅರಿವಿಲ್ಲದಂತೆಯೇ ನಿಮ್ಮ ಕುಂಡಲಿನಿ ಜಾಗೃತವಾಗುತ್ತೆ. ಅಂದ್ರೆ ಕುಂಡಲಿನಿ ಅಂದ್ರೆ ಏನು? ಒಂದು ಶಕ್ತಿ. ಆ ಶಕ್ತಿಗೆ ಬೇಕಾಗಿರೋದು ಒಂದು ಪ್ರಶ್ನೆ. ನೀವು ಪ್ರಶ್ನೆನೇ ಕೊಡ್ಲಿಲ್ಲ ಅಂದ್ರೆ ಪರಮಾತ್ಮ ಪ್ರಶ್ನೆ ಕೊಡ್ತಾನೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಪರಮಾತ್ಮ ಪ್ರಶ್ನೆ ಕೊಡೋದಕ್ಕಿಂತ ಮುಂಚೆನೆ ನೀವು ಪ್ರಶ್ನೆ ಹಾಕೊಂಡ್ರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಇಷ್ಟಪಟ್ಟು ಹುಡುಕ್ಬಹುದು. ಯಾವಾಗ ಪರಮಾತ್ಮ ಕೊಡುವಂತ ಪ್ರಶ್ನೆಗಳಿಗೆ ನೀವು ಬೆನ್ನನ್ನ ತೋರಿಸ್ತೀರೋ, ನಿಮಗೆ ಬೇಡ 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 ಅಂದ್ರು ಕಷ್ಟವನ್ನ ಪರಮಾತ್ಮ ಬೇರೆ ರೀತಿಯಲ್ಲಿ ಕೊಡ್ತಾನೆ. ಬೇರೆ ಆತ್ಮಗಳು ನಿಮ್ಗೆ ಕಷ್ಟವನ್ನ, ಸಮಸ್ಯೆಯನ್ನ ಒಡ್ತವೆ. ಅವಾಗ ನೀವು ಬೇಡ ಅಂದ್ರು ಆ ಸಮಸ್ಯೆ ನೋಡ್ಲೇಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೊಟ್ಟೆ ನೋವು ಬಂತು ಅಂದಾಗ ಏನಾಗುತ್ತೆ, ನೀವ್ ಏನೇನೋ ಮಾಡ್ತೀರಾ ಹೊಟ್ಟೆ ನೋವನ್ನ ಕ್ಲೆನ್ಸ್ ಮಾಡ್ಕೊಳ್ಲಿಕ್ಕೆ, ಆದ್ರೆ ಹೊಟ್ಟೆ ನೋವು ಹೋಗಲ್ಲ. ಅವಾಗ ಏನ್ ಮಾಡ್ತೀರಾ? ಡಾಕ್ಟರ್ ಹತ್ರ ಹೋಗ್ಬೇಕು ಅಂತೀರಾ. ಡಾಕ್ಟರ್ ಅಂದ್ರೆ ಯಾರು? ನಿಮಗಿನ್ನ ಬೆಳೆದಿರುವಂತಹ ಆತ್ಮ. ಅಲ್ಲಿ ಕುತ್ಕೊಂಡಿರ್ತಾರೆ ಡಾಕ್ಟರ್. ಬಾಪ ನೀನು ಬಂದ್ರೆ ನೀನ್ ಪೇಷಂಟ್ ತರ ನೋಡ್ತೀನಿ, ನಿನ್ಗೆ ಏನ್ ಬೇಕೋ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ. ಅದಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಬೇಕಾಗಿರೋದೇನು? ಒಂದು ಗಾಡಿ ಬೇಕು, ಒಂದು ನಿಜವಾದ ಶಕ್ತಿ ಬೇಕು ಅಲ್ಲಿ ತನಕ ಹೋಗ್ಲಿಕ್ಕೆ, ಮೂರನೇದು ಹಣ ಬೇಕು. ಹಣ ಬೇಕು ಅಂದಾಗ ಏನ್ ಮಾಡ್ತೀರಾ? ಮತ್ತೆ ಅದೊಂದು ಸಮಸ್ಯೆ, ಅಯ್ಯೋ ಏನಪ್ಪಾ ಬೆಳಗ್ಗೆಯಿಂದ ಸಾಯಂಕಾಲ ಕಷ್ಟಪಟ್ಟೆ, ಇಲ್ಲಿ ದುಡಿದಿರೋದನ್ನ ಯಾರಿಗೋ ಕೊಡ್ತಾ ಇದೀನಲ್ಲ ಅಂತ ನಿಮ್ಗೆ ಬೇಜಾರಾಗುತ್ತೆ. ನಾವಿಲ್ಲಿ ಹೇಳ್ತಾ ಇರೋ ಅಷ್ಟೇ, ಸಮಸ್ಯೆಯನ್ನ ಪರಮಾತ್ಮ ಕೊಡೋದಕ್ಕಿಂತ ಮುಂಚೆನೆ ನೀವೇ ಆ ಸಮಸ್ಯೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಿಮ್ಮ ಸಮಸ್ಯೆ ನಿಮ್ಮದಲ್ಲ, ಬೇರೆಯವರ ಸಮಸ್ಯೆಯನ್ನು ನಿಮ್ಮ ಸಮಸ್ಯೆಯನ್ನಾಗಿ ನೋಡಿದಾಗ ಏನಾಗುತ್ತೆ, ನಿಮ್ಮಲ್ಲಿರುವಂತಹ ಆತ್ಮ ಜಾಗೃತವಾಗುತ್ತೆ. ಅವಾಗ ಕುಂಡಲಿನಿ ಶಕ್ತಿ ಬೇಡ ಬೇಡ ಅಂದ್ರೂ ಕೂಡ ಕೆಲಸ ಮಾಡ್ಲೇಬೇಕಾಗುತ್ತೆ. ನಾವಿಲ್ಲಿ ಹೇಳೋದಿಷ್ಟೇ, ನೀವೇನೇ ಕೆಲಸ ಮಾಡ್ತಾ ಇದ್ರು ಇಷ್ಟಪಟ್ಟು ಕೆಲಸವನ್ನ ಮಾಡಿ, ಅಥವಾ ಯಾವುದು ಇಷ್ಟ ಇದೆಯೋ ಆ ಕೆಲಸವನ್ನ ಕಷ್ಟಪಟ್ಟಾದ್ರೂ ಮಾಡಿ. ಇವೆರಡರಲ್ಲಿ ನೀವು ಯಾವ್ದನ್ನ ಮಾಡಿದ್ರು ಪರವಾಗಿಲ್ಲ, ನಿಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ. ಇಲ್ಲ ಅಂದ್ರೆ ಕಷ್ಟ 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 ಅಂತೀರಾ, ಜಾಗೃತಿನೂ ಆಗಲ್ಲ, ಏನೂ ಆಗಲ್ಲ, ತುಂಬಾ ಜೀವನದಲ್ಲಿ ವ್ಯಥೆ ಪಡ್ತೀರಾ. ಇದನ್ನ ಹೇಳೋದಕ್ಕೆ ಬಂದಿರೋದು. ದಯಮಾಡಿ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಹೊರಗಡೆ ಬನ್ನಿ. ನಿಮ್ಮ ಜೀವನ ನೀವು ಚೆನ್ನಾಗಿರೋದೇ ನಮ್ಗೆ ಬೇಕಾಗಿರುವಂತಹ ಒಂದು ನಿಜವಾದ ಒಂದು ಸತ್ಯ ಮತ್ತೆ ಅಂಶ. ಮುಂದಿನ ದಿನಗಳಲ್ಲಿ ಯಾವ ತರ ಇದನ್ನೆಲ್ಲ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ, ಕೇಳೋರಂತೆ. ಓಕೆ ಗುರುಜಿ, ಈ ಕುಂಡಲಿನಿ ಶಕ್ತಿಯನ್ನು ಬಳಸ್ಕೊಂಡು ಒಳ್ಳೇದ್ ಮಾಡ್ಕೊಬಹುದು, ಆದ್ರೆ ಇದು ನಕಾರಾತ್ಮಕ ಶಕ್ತಿಗೂ ಕುಂಡಲಿನಿ ಶಕ್ತಿಗೂ ಏನಾದ್ರೂ ಸಂಬಂಧ ಇದೆ? ಹೌದೌದು. ಏಕೆಂದ್ರೆ ಇಲ್ಲಿ ಶಕ್ತಿ ಅಂದ್ರೇನು? ಒಂದು ನಿಜವಾದ ಒಂದು ಪರಮಾತ್ಮನ ಸ್ವರೂಪ ಅಂತ ಹೇಳ್ತೀವಿ. ಶಕ್ತಿಗೆ ರೂಪ ಇಲ್ಲ ಅಂತ ಯಾವಾಗ್ಲೂ ಹೇಳ್ತೀವಿ. ರೂಪ ಅಂದ್ರೇನು? ಫಾರ್ ಎಕ್ಸಾಂಪಲ್ ನಾವೊಂದು ದೀಪವನ್ನ ಇಟ್ಟಾಗ ಏನಾಗುತ್ತೆ, ಅದು ಶಕ್ತಿಯ ರೂಪ. ಆ ಶಕ್ತಿಯ ರೂಪವನ್ನ ಮನೆ ತಂದಿಟ್ಟಾಗ ಏನಾಗುತ್ತೆ, ಮನೆ ಬೆಳಗುತ್ತೆ. ಹೌದಪ್ಪ, ಏನ್ ಶಕ್ತಿಯಪ್ಪ ಇದು, ಪ್ರಕಾಶಮಾನವಾಗಿದೆ ಅಂತ. ಅದೇ ಆ ದೀಪದ ಮೇಲೆ ಕೈನ ಇಟ್ಟು ಏನಾಗುತ್ತೆ, ಆ ಶಕ್ತಿ ನಿಮ್ಮ ಕೈಯನ್ನ ಸುಡುತ್ತೆ. ಯಾಕೆಂದ್ರೆ ಶಕ್ತಿಯ ಗುಣ ಏನು ಅಂದ್ರೆ ಅದರ ಕೆಲಸವನ್ನು ನಿಯತ್ತಾಗಿ ಮಾಡೋದು. ಆದ್ರೆ ನಮ್ಮ ಗುಣ ಏನು ಅಂದ್ರೆ ಯಾಕಪ್ಪ ಅದ್ರ ಮೇಲೆ ಕೈ ಇಡೋದು ಅಂತ. ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ ಶಕ್ತಿಗೆ ರೂಪ ಇಲ್ಲ. ಅದೇ ರೀತಿಯಾಗಿ ನಮ್ಮ ಯೋಚನೆಗಳು, ಶಕ್ತಿ ಏನ್ ಮಾಡುತ್ತೆ, ನೀವ್ ಏನೇ ಯೋಚನೆ ಮಾಡಿ ಆ ಯೋಚನೆಯನ್ನ ಮುಂದೆ ತಳ್ಳಿ ನಿಮ್ಗೆ ಏನ್ ಬೇಕೋ ತಂದ್ಕೊಡುವಂತಹ ನಿಜವಾದ ಶಕ್ತಿಯೇ ನಮ್ಮ ಕುಂಡಲಿನಿ ಶಕ್ತಿ. ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಈಗ ಅಂದ್ರೆ, ಕೆಲವೊಂದ್ಸತಿ ಏನಾಗ್ತಾ ಇರುತ್ತೆ, ಏನ್ ಬೇಕೋ ಲೈಫಲ್ಲಿ ಸಿಗ್ತಾ ಇರುತ್ತೆ. 18 ವರ್ಷ ಆಗಿದ ತಕ್ಷಣ ನಂಗೆ ಒಳ್ಳೆ ಬೈಕ್ ಬೇಕು ಅಂದ್ರೆ ಮನೇಲಿ ಕೊಡಿಸ್ಬಿಟ್ಟಿರ್ತಾರೆ. 18 ವರ್ಷ ಆಗಿದ ತಕ್ಷಣ ಯಾವ್ದಾರ ಹುಡುಗಿಯಿಂದ ಹೋಗ್ಬೇಕು, ಸಿಕ್ಬಿಡ್ತಾರೆ ಕೈಗೆ. ಅದಾದ ನಂತರ ಗೊತ್ತಾಗುತ್ತೆ, ಮದ್ವೆಗಿದ್ವೆ ಆಯ್ತಾರೆ, ಕೆಲಸ ಎಲ್ಲ ಸಿಗುತ್ತೆ. ಅದಾದ ನಂತರ ಏನಾಗುತ್ತೆ, ಏನಪ್ಪಾ ಲೈಫಲ್ಲಿ ನಾನು ಏನ್ ಅನ್ಕೊಂಡಿದ್ನೋ ಎಲ್ಲಾ ಆಗ್ಬಿಡ್ತು, ಆದ್ರೆ ಈಗ ಏನೇ ಅನ್ಕೊಂಡ್ರು ಆಯ್ತಾ ಇಲ್ವಲ್ಲಪ್ಪ ಅಂತಾರೆ. ಯಾವಾಗ 25 ವರ್ಷ 30 ವರ್ಷಕ್ಕೆ ಬರ್ತಾರೋ ಅವಾಗ ಪ್ರಾಬ್ಲಮ್. ಯಾಕೆ ಪ್ರಾಬ್ಲಮ್ ಅಂತ ಕೇಳಿದಾಗ ಆ ಶಕ್ತಿ ಕಡಿಮೆ ಆಗಿರುತ್ತೆ, ಯೋಚನೆ ಜಾಸ್ತಿ ಆಗಿರುತ್ತೆ. ಯೋಚನೆ ಜಾಸ್ತಿ ಆಗಿರುತ್ತೆ ಅಂದ್ರೆ ಏನು, ಆಸೆಗಳು ಜಾಸ್ತಿ ಆಗಿರುತ್ತೆ, ಅಜ್ಞಾನ ಜಾಸ್ತಿ ಆಗಿರುತ್ತೆ. ಯಾವಾಗ ಆಸೆ ಮತ್ತೆ ಅಜ್ಞಾನ ಜಾಸ್ತಿ ಆಗುತ್ತೋ ಶಕ್ತಿ ಅದ್ರ ಕಡೆನೂ ಹೋಗ್ತಾ ಇರುತ್ತೆ. ಆಸೆ ಅಂದ್ರೇನು, ನಾವು ನಾಳೆನೆ ಮಿಲಿಯನಿಯರ್ ಆಗ್ಬೇಕು, ನಾಳೆನೆ ಪೆಂಟ್ ಹೌಸ್ ತಗೊಬೇಕು, ನಾಳೆನೆ ಒಂದ್ 2 ಎಕರೆ ಜಮೀನಲ್ಲಿ ಒಂದ್ ದೊಡ್ಡ ಬಂಗಲೆ ಕಟ್ಟಬೇಕು. ಈ ತರದ ಯೋಚನೆ ಬಂದಾಗ ಏನಾಗುತ್ತೆ, ನಮಗೆ ಅರಿವಿಲ್ಲದಂತೆಯೇ ಶಕ್ತಿ ಕಡಿಮೆ ಇರುತ್ತೆ, ಯೋಚನೆ ದೊಡ್ಡದಾಗಿರುತ್ತೆ. ಆದ್ರೆ ನಾವು ಕೆಲಸನೇ ಮಾಡಿರೋಲ್ಲ. ಶಕ್ತಿಯನ್ನ ಆಧರಿಸಿ ಮೆಲ್ಲಗೆ ಒಂದೊಂದೇ ಸ್ಟೆಪ್ ನ ತಗೊಂಡೋಗಿದ್ರೆ ನಿಮ್ಗೆ ಏನ್ ಬೇಕೋ ಸಿಕ್ಕಿರುತ್ತೆ. ಆದ್ರೆ ಜನ ಏನ್ ಮಾಡ್ತಾರೆ, ಇವತ್ತು ನಾನು ಪಾಸ್ ಆದೆ, ಇಂಜಿನಿಯರಿಂಗ್ ಪಾಸ್ ಆಗಿದ ತಕ್ಷಣ ನನ್ಗೇನು 50,000 1 ಲಕ್ಷ ಸಂಬಳ ಬರ್ಬೇಕಪ್ಪ ಇಷ್ಟೇ ಅಂತಾರೆ. ನಾವು ಕೇಳ್ತೀವಿ, ಯಾಕ್ರಿ ಒಂದ್ 5,000 ಸಂಬಳ ಕೊಟ್ಟಿರೋರ್ ಹತ್ರ ಹೋಗ್ರಿ, ಎಕ್ಸ್ಪೀರಿಯನ್ಸ್ ತಗೊಳ್ರಿ ಅಂದ್ರೆ, ಇಲ್ಲ ಗುರುಗಳೇ ನಂಗೆ 50,000 ಬರ್ಬೇಕು, ನಾನು 60% ತಗೊಂಡಿದ್ದೀನಿ, 70% ತಗೊಂಡಿದ್ದೀನಿ ಅಂತಾರೆ. ಅಂದ್ರೆ ಏನ್ ಅರ್ಥ, ನಿಮ್ಮ ಜ್ಞಾನಕ್ಕೆ ಅನುಗುಣವಾಗಿ ನಿಮ್ಮ ಶಕ್ತಿ ಕೆಲಸ ಮಾಡ್ತಾ ಇರೋದಿಲ್ಲ. ಜ್ಞಾನ ಎಲ್ಲೋ ಮುಂದೆ ಹೋಗ್ಬಿಟ್ಟಿರುತ್ತೆ. ನಮ್ ಫ್ರೆಂಡು 50,000 ತಗೊಂತವನೆ, ನನ್ ಬರೀ 5,000 ಅಂದಾಗ ಬೇಜಾರಾಗುತ್ತೆ ಗುರುಗಳೇ ಅಂತಾರೆ. ನಾವಿಲ್ಲಿ ಹೇಳೋದಿಷ್ಟೇ, ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದಾಗ ಏನಾಗುತ್ತೆ,
ಎಲ್ಲವೂ ಪರಿಪೂರ್ಣವಾಗಿ ಪರಿಪೂರ್ಣ ಕೆಲಸ ಆಗುತ್ತೆ. ಇಲ್ಲ ಅಂದ್ರೆ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ ಇದು ನಮ್ಮಲ್ಲಿ ಬೇರೆ ಇರುತ್ತೆ. ಯಾವಾಗ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ ನಮ್ಮಲ್ಲಿ ಬರುತ್ತೋ ಇದೇ ಶಕ್ತಿ ಅದನ್ನು ಕೆಲಸ ಮಾಡುತ್ತೆ ಪೂರಕವಾಗಿ. ಅಂದ್ರೆ ನಾವು ಅನ್ಕೊಂತೀವಿ, ಬೆಳಿಗ್ಗೆ ಎದ್ದೇಳ್ತೀವಿ, ಬೈಕ್ ಎತ್ಕೊಂಡು ಇವತ್ತೇನೋ ಆಕ್ಸಿಡೆಂಟ್ ಆಗುತ್ತಪ್ಪ ಅಂತ ಮನ್ಸಲ್ಲಿ ಬಂತು ಅಂದ ತಕ್ಷಣ ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ. ಆಫೀಸ್ಗೆ ಹೋಗ್ತೀವಿ, ಅಲ್ಲಿಂದ ಇವತ್ತು ಮನೆಗೆ ಹೋದ್ರೆ ಏನೋ ಕಿರಿಕಿರಿ ಅಪ್ಪ ಅಂದ್ರೆ ಮನೆಗೆ ಬಂದ್ರೆ ಕಿರಿಕಿರಿ. ಅಂದ್ರೆ ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿ, ನಕಾರಾತ್ಮಕ ಯೋಚನೆಗಳಿಗೆ ಕುಂಡಲಿನಿ ಶಕ್ತಿಯ ಪೂರಕವಾಗಿ ಕೆಲಸ ಮಾಡುತ್ತೆ. ಇದನ್ನ ತಡೆಯೋದು ಮೊದಲ ಏನಂತಾರೆ ನಿಯಮ ಮತ್ತೆ ಕ್ರಿಯೆ. ಯಾವಾಗ ನಕಾರಾತ್ಮಕ ಶಕ್ತಿಗೆ ನೀವು ಶಕ್ತಿಯನ್ನ ಕೊಡಲ್ವೋ ನಿಮಗೆ ಅರಿವಿಲ್ಲದಂತೆ ಕುಂಡಲಿನಿ ಶಕ್ತಿಯನ್ನ ಯಶಸ್ಸಿನ ಹಾದಿಯಲ್ಲಿ ತಗೊಂಡೋಗ್ಬೋದು. ಇದನ್ನ ಹೇಳೋದಕ್ಕೆ ನಾವು ಇಲ್ಲಿ ಬಂದಿರೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ಯೂಸ್ ಮಾಡ್ಕೊಂಡು ಯಶಸ್ಸಿನ ದಾರಿಯಲ್ಲಿ ಉತ್ತುಂಗಕ್ಕೆ ಹೋಗೋದು ಅಂತ ಹೇಳ್ಕೊಡ್ತೀವಿ. ಕೇಳೋದಕ್ಕೆ, ನಡೆಯೋದಕ್ಕೆ ಸಿದ್ಧರಾಗಿ. ಓಕೆ ಗುರುಜಿ, ಈ ನಕಾರಾತ್ಮಕ ಶಕ್ತಿ ಬಂಧನ ಕ್ರಿಯೆ ಅಂದ್ರೇನು? ಇದನ್ನ ಉಪಯೋಗಿಸಿ ನಾವು ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡ್ಕೊಬಹುದಾ? ಹೌದು. ಯಾಕೆಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಹೇಳ್ತಾ ಇರೋದೇನು ಅಂದ್ರೆ, ನಮ್ಮಲ್ಲಿ ಪಾಸಿಟಿವ್ ಯಾರು ಕೇಳೋಲ್ಲ. ಈಗ ನಾನು ಇಷ್ಟೆಲ್ಲಾ ಬಡ್ಕೊಂತಾ ಇದ್ದೀನಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುತ್ಕೊಂಡು ಅನುಯಾಯಿಗಳ ಹತ್ರ ಮಾತಾಡ್ತೀನಿ, ಎಲ್ಲರ ಹತ್ರನು ಹೇಳ್ತಾ ಇರ್ತೀನಿ ಒಳ್ಳೆ ದಾರಿಗೆ ಬನ್ನಿ, ಧರ್ಮಕ್ಕೆ ಬನ್ನಿ ಅಂತ. ಯಾವುದು ತಲೆ ಕೆಡ್ಸ್ಕೊಳಲ್ಲ. ನಾವೇನಾರು ಒಂದ್ ಸುಮ್ನೆ ಹೇಳ್ಬಿಟ್ರೆ ಅಷ್ಟೇ ಇವತ್ತು ಹೋಗು ನಿನ್ಗೆ ಆಯ್ತು ಅಂದ ತಕ್ಷಣ ಏನ್ ಗುರುಗಳೇ ಏನ್ ಹೇಳ್ಬಿಟ್ರಿ, ಏನಾಗುತ್ತೆ ಇವತ್ತು ಅಂತ ಹೊಡ್ಕೊಂಡ್ಬಿಡ್ತಾರೆ. ಅಂದ್ರೆ ನಕಾರಾತ್ಮಕ ಯೋಚನೆಯನ್ನ ಇಂಪ್ರಿಂಟ್ ಮಾಡುವಂತಹ ನಿಜವಾದ ಕ್ರಿಯೆ ಜನರಲ್ಲಿದೆ. ನಾವಿಲ್ಲಿ ಹೇಳ್ಕೊಡೋದೇ ನಕಾರಾತ್ಮಕ ಶಕ್ತಿ ಬಂಧನ ಕ್ರಿಯೆಯನ್ನ. ಮುಂದಿನ ದಿನಗಳಲ್ಲಿ ಕಾರ್ಯಾಗಾರ ಇರಬಹುದು, ನಾವೆಲ್ಲೇ ಬಂದ್ರು ಕೂಡ ಈ ಸಿದ್ಧಿಯನ್ನ ಹೇಳ್ಕೊಡ್ತೀವಿ. ಈ ಸಿದ್ಧಿಯನ್ನ ಪಡ್ಕೊಂಡು ಇದನ್ನು ಕಟ್ ಮಾಡೋದಕ್ಕೆ ರೆಡಿಯಾಗಿ. ಯಾವಾಗ ಕಟ್ ಮಾಡ್ತಿರೋ ನಿಮ್ಮ ಆತ್ಮ ಬೆಳೆಯುತ್ತೆ. ಯಾಕೆಂದ್ರೆ ಪಾಸಿಟಿವ್ ಎನರ್ಜಿ ಮಾತ್ರ ಇರುತ್ತೆ. ಲೈಫ್ ಲಾಂಗ್ ಆರಾಮಾಗಿರ್ತೀರಾ. ಓಕೆ ಗುರುಜಿ, ಇಲ್ಲಿವರೆಗೂ ಬಂದು ಸಾಕಷ್ಟು ಮಹತ್ವಪೂರ್ಣವಾದ ವಿಚಾರವನ್ನು ತಿಳಿಸಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಆತ್ಮಜ್ಞಾನ ರಹಸ್ಯಗಳ ಭಂಡಾರ. ನಮಸ್ಕಾರ.